ನೋಡಿ, ಕೆಲವೊಂದಷ್ಟು ಸುದ್ದಿ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಬಿಜೆಪಿಯವರ ಬೂಟನ್ನು ನೆಕ್ತಾ ಇದ್ದಾರೆ, ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಜನರನ್ನು ಹೇಗೆ ಮೂರ್ಖರನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲೊಂದು ಸುದ್ದಿಯನ್ನು ನಾನು ತೋರಿಸ್ತೀನಿ ನೋಡಿ. ನಾರಿ ಶಕ್ತಿಗೆ 33% ಮೀಸಲು ನೀಡುವ ಮೋದಿ ಸರ್ಕಾರದ ಕನಸು ಭಗ್ನ, ಮಹಿಳಾ ಮೀಸಲಿಗೆ ಸೋಲು, ಲೋಕಸಭೆಯಲ್ಲಿ 2/3 ಬಹುಮತ ಪಡೆಯಲು ಸಾಂವಿಧಾನಿಕ ವಿಧೇಯಕ ವಿಫಲ, 54 ಮತಗಳಿಂದ ಬಿಲ್ ಫೇಲ್, ಲೋಕಸಭೆ ಸ್ಥಾನ 543ರಿಂದ 850ಕ್ಕೆ ಏರಿಸುವುದಕ್ಕೂ ಬ್ರೇಕ್. ನೋಡಿ, ವಾಸ್ತವ ಏನು ಅದನ್ನು ಯಾವ ರೀತಿ ತಿರುಚಿ ಜನರನ್ನು ಮೂರ್ಖರನ್ನ ಮಾಡ್ತಾರೆ ಅನ್ನೋದಕ್ಕೆ ನಾನು ಈ ಒಂದು ಸುದ್ದಿಯಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಏನಿದು 33% ಮಹಿಳಾ ಮೀಸಲಾತಿ ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಈಗ ಏನು 543 ಕಾನ್ಸ್ಟಿಟ್ಯೂನ್ಸಿಗಳು ಲೋಕಸಭೆದೇನಿದೆ, ಇದರಲ್ಲಿ 33% ಕಾನ್ಸ್ಟಿಟ್ಯೂನ್ಸಿ ಏನಿದೆ ಇದನ್ನು ಮಹಿಳೆಯರಿಗೆ ಬಿಟ್ಕೊಡ್ಬೇಕು ಅನ್ನೋದು ಈ ಒಂದು ಮಹಿಳಾ ಮೀಸಲಾತಿಯ ಒಂದು ವಿಚಾರ ಇರೋದು. ಇದನ್ನು ಈಗ ಬಿಲ್ ಪಾಸ್ ಮಾಡೋಕ್ಕೆ ಹೊರಟಿದ್ದಾರೆ. ಯಾರು ಮೋದಿ ಸರ್ಕಾರ ಈಗ ಈ ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಹೊರಟಿದೆ. ಆದರೆ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧನ ವ್ಯಕ್ತಪಡಿಸಿ ಮಹಿಳೆಯರಿಗೆ ಅನ್ಯಾಯನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸುದ್ದಿಯನ್ನು ಇವರು ಪ್ರಸಾರ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವ ಏನು ಅಂತ ಹೇಳಿದರೆ, ಈ 33% ಏನಿದೆ, 33% ಮೀಸಲಾತಿ ಏನಿದೆ ಮಹಿಳೆಯರಿಗೆ, ಈ ಬಿಲ್ ಏನಿದೆ ಇದು 2023ರಲ್ಲೇ ಈಗಾಗಲೇ ಪಾಸ್ ಆಗಿದೆ. ಈಗ ಇವರು ಮೋದಿ ಸರ್ಕಾರ ಪಾಸ್ ಮಾಡೋಕ್ಕೆ ಹೊರಟಿರುವಂತಹ ಬಿಲ್ ಏನಿದೆ ಇದು ಡಿಲಿಮಿಟೇಷನ್ ಬಿಲ್ಲು. ಈ ಡಿಲಿಮಿಟೇಷನ್ ಬಿಲ್ಲನ್ನೇ ಮಹಿಳಾ ಮೀಸಲಾತಿ ಬಿಲ್ ಅನ್ನೋ ರೀತಿ ಬಿಂಬಿಸಿ ಜನರನ್ನು ಮೂರ್ಖರನ್ನ ಮಾಡುವಂತಹ ಕೆಲಸನ ಈ ಸುದ್ದಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಏನಿದು ಡಿಲಿಮಿಟೇಷನ್ ಬಿಲ್ ಅಂತ ಹೇಳಿದ್ರೆ, ನೋಡಿ, ಈಗಾಗಲೇ ಈ ಒಂದು 2023ರಲ್ಲಿ ಪಾಸಾಗಿರುವಂತಹ ಈ ಬಿಲ್ ಪ್ರಕಾರ 543 ಲೋಕಸಭಾ ಕ್ಷೇತ್ರಗಳೇನಿದೆ ಇದರಲ್ಲಿ 33% ಕ್ಷೇತ್ರಗಳನ್ನು, ಅಂದರೆ ಸುಮಾರು 179 ಕ್ಷೇತ್ರಗಳನ್ನು ಮಹಿಳೆಯರಿಗೆ ಬಿಟ್ಕೊಡ್ಬೇಕು. ಆದರೆ ಈಗಾಗಲೇ ಆ ಕ್ಷೇತ್ರಗಳಲ್ಲಿ ಕೂತು ಕೊಬ್ಬಿರುವಂತಹ ಕೆಲವೊಂದಷ್ಟು ನಾಯಕರುಗಳೇನಿದ್ದಾರೆ ಅವರುಗಳಿಗೆ ತಮ್ಮ ಕ್ಷೇತ್ರನ ಬಿಟ್ಕೊಳ್ಳೋಕ್ಕೆ ಅವರು ತಯಾರಿಲ್ಲ. ಹಾಗಾಗಿ ಇವರು ಹೊಸ ಐಡಿಯಾನ ಮಾಡಿದ್ದಾರೆ. ಈ ಹೊಸ ಒಂದು ಐಡಿಯಾ ಅನ್ನೋಕ್ಕಿಂತ ಒಂದು ಹೊಸ ಕುತಂತ್ರ ಅಂತ ಅನ್ಬೋದು. ಈ ಹೊಸ ಕುತಂತ್ರ ಏನು ಅಂತ ಹೇಳಿದರೆ, 543 ಸೀಟಲ್ಲಿ 179 ಸೀಟ್ ಅಂದರೆ 33% ಅವ್ರಿಗೆ ಬಿಟ್ಕೊಡೋದಕ್ಕಿಂತ ಈ 543 ಕಾನ್ಸ್ಟಿಟ್ಯೂನ್ಸಿ ಏನಿದೆ ಇದನ್ನೇ ಜಾಸ್ತಿ ಮಾಡಿಬಿಟ್ರೆ, ಅಂದರೆ ಒಂದು 850 ಸೀಟ್ ಮಾಡಿಬಿಟ್ರೆ ಅಲ್ಲಿಗೆ 33% ಅಂದರೆ ಅರೌಂಡ್ 280 ಸೀಟ್ಸ್, 280 ಕಾನ್ಸ್ಟಿಟ್ಯೂನ್ಸಿನ ಬಿಟ್ಕೊಡ್ಬೋದು. ಅಲ್ಲಿಗೆ ಈಗಾಗಲೇ 543 ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ 280 ಅರೌಂಡ್ 850 ಹತ್ರ ಬರುತ್ತೆ. ಅಲ್ಲಿಗೆ ನಮ್ಮ ಕುರ್ಚಿ ಅಂದರೆ ನಮ್ಮ ಕ್ಷೇತ್ರ ಅಂತೂ ಭದ್ರವಾಗಿರುತ್ತೆ. ಇನ್ನು ಏನು ಎಕ್ಸ್ಟ್ರಾ ಈಗ ಕ್ಷೇತ್ರಗಳನ್ನು ಹಾಕ್ತೀವಿ ಆ ಕ್ಷೇತ್ರದಲ್ಲಿ ಬೇಕಾದ್ರೆ ಮಹಿಳೆಯರಿಗೆ ಕೊಡೋಣ ಅನ್ನುವಂಥ ರೀತಿಯಲ್ಲಿ ಈ ಒಂದು ಬಿಲ್ಲನ್ನು ಇವರು ರೆಡಿ ಮಾಡಿರೋದು. ಈ ಬಿಲ್ಲಿಂದ ಇನ್ನೂ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಈ ಬಿಲ್ ಪಾಸ್ ಆಯಿತು ಅಂತ ಹೇಳಿದ್ರೆ ಏನು BJP ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಏನಿದೆ, ಈ ಸರ್ಕಾರಕ್ಕೆ ಪರೋಕ್ಷವಾಗಿ ಒಂದು ಪವರ್ ಸಿಗುತ್ತೆ. ಏನು ಪವರ್ ಅದು? ಕಾನ್ಸ್ಟಿಟ್ಯೂನ್ಸಿನ ಅಂದರೆ ಕ್ಷೇತ್ರನ ಮರು ವಿಂಗಡಣೆ ಮಾಡುವಂತಹ ಒಂದು ಪವರ್ ಇಂಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಈ ಪವರ್ನ ಇವರು ಉಪಯೋಗಿಸ್ಕೊಂಡು BJP ಗೆಲ್ಲೋಕ್ಕೆ ಯಾವ್ಯಾವ ಕ್ಷೇತ್ರಗಳನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ಪ್ಲಾನ್ನ ಮಾಡಿಕೊಂಡು ಆ ಕ್ಷೇತ್ರನ ಅವರಿಗೆ ಬೇಕಾದ ರೀತಿಯಲ್ಲಿ ವಿಂಗಡಣೆ ಮಾಡಿ BJP ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಎಷ್ಟು ಸೀಟ್ಸ್ಗಳು ಬೇಕು ಅಷ್ಟು ಸೀಟ್ಸ್ಗಳು ಗೆಲ್ಲೋ ರೀತಿ ಕ್ಷೇತ್ರ ವಿಂಗಡಣೆನ ಮಾಡ್ತಾರೆ. ನೋಡಿ, ಇವರು ಅಧಿಕಾರನ ಹಿಡಿಯೋಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುವಂತಹ ಒಂದು ಪರಿಸ್ಥಿತಿಗೆ BJP ತಲುಪಿದೆ. ಚುನಾವಣಾ ಆಯೋಗದಲ್ಲಿ ಗೋಲ್ಮಾಲ್ ಮಾಡಿದ್ದಾಯಿತು. ಆಮೇಲೆ ಯಾರು ಇವರ BJPಯವರ ವಿರುದ್ಧ ವೋಟ್ ಹಾಕ್ತಾರೋ ಅವರ ವೋಟ್ಗಳನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿಸಿದ್ದಾಯಿತು. ಆಮೇಲೆ ಒಂದಷ್ಟು ಜನ ಫೇಕ್ ವೋಟರ್ಸ್ಗಳನ್ನ ವೋಟರ್ ಲಿಸ್ಟಿಗೆ ಆ್ಯಡ್ ಮಾಡಿ ಕೇವಲ 5 ನಿಮಿಷ 3 ನಿಮಿಷ 4 ನಿಮಿಷದಲ್ಲೆಲ್ಲ ಲಕ್ಷಾಂತರ ವೋಟ್ಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಪೋಲಿಂಗ್ ಆಗಿ BJP ಅಧಿಕಾರಕ್ಕೆ ಬರೋಂಗೆ ಮಾಡಿದ್ದಾಯಿತು. ಈಗ ಈ ಇನ್ನೊಂದು ಹೊಸ ಕುತಂತ್ರನ ತಗೊಬಂದ್ಬಿಟ್ಟು ಮತ್ತೆ ಅಧಿಕಾರಕ್ಕೆ ಏರಕ್ಕೆ ಇವರು ಪ್ರಯತ್ನನ ಪಡ್ತಾ ಇದ್ದಾರೆ. ನೀವು ಯಾವುದೇ ವಿಚಾರ ಈ ರೀತಿಯಾಗಿ ಸುದ್ದಿ ಮಾಧ್ಯಮಗಳು ಪ್ರಸಾರ ಮಾಡಿದ ತಕ್ಷಣ ಏಕಾಏಕಿ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಒಂದು ಸತಿ ಆ ವಿಚಾರನ ನೀವು ಪರಿಶೀಲನೆ ಮಾಡಿ ನೋಡಿ. ಯಾಕಂದರೆ ಒಂದು ಮಾತು ಹೇಳಕ್ಕೆ ಕೇಳಿದ್ರೆ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಅಂತ ಮಾಧ್ಯಮದವರು ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಅದನ್ನು ಅಷ್ಟು ಸುಲಭವಾಗಿ ನಂಬೇಡಿ. ಯಾಕಂದರೆ ಮಾಧ್ಯಮಗಳು ಸಂಪೂರ್ಣ, ಕೆಲವೊಂದಷ್ಟು ಮಾಧ್ಯಮಗಳಂತೂ ಸಂಪೂರ್ಣ ಮಾರಾಟ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಏನೇ ಹೇಳಿದ್ರು ನೀವು ಒಂದು ಸತಿ ಅದನ್ನು ಪರಿಶೀಲನೆ ಮಾಡಿ ನೋಡಿ, ಸತ್ಯಾಸತ್ಯತೆ ಏನು ಅನ್ನೋದು ನಿಮಗೆ ತಿಳಿಯುತ್ತೆ.